ಯಾಕ ಏನು ಅಂತ ಕೇಳೋಣ ಬರ್ರಿ. ಇಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಹಾಂ, ಅಪ್ಪು ಬರ್ತಡೆ ಪುನೀತ್ ರಾಜ್ಕುಮಾರ್ದ. ಅದಕ್ಕೆ ಇಲ್ಲಿ ಎಲ್ರಿಗೂ ನೀವು ಏನೇನು ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಹೆಸರುಬೇಳೆ, ಹಾಂ, ಮಜ್ಜಿಗೆ, ಪಾನಕ. ಅಂದರೆ ಹೆಸರು ಬೇಳೆ ಇದೇನು ಇದೇನು ಮಾಡ್ತಾ ಇದ್ದೀವಿ? ಇವರ ಮೆಂಬರು. ಇವ್ರ ಮೆಂಬರ್. ನಮಸ್ಕಾರ ಸರ್. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಹಾರ್ಮೋನಿಯಸ್ ಲೈಫ್ ಅಂತ. ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಪ್ಪು ಅವ್ರ ಬರ್ತಡೆ. ಹೌದು, ಅದಕ್ಕೋಸ್ಕರ ನಾವು ವರ್ಷ ಮಜ್ಜಿಗೆ, ಪಾನಕ ಪ್ರತಿ ವರ್ಷ ಮಾಡ್ತೀರಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಬಾರಮ್ಮ. ಸಾಕು, ಎಲ್ಲರೂ ಕೊಡಬೇಕು. ಇಲ್ಲಿ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ ಇದೆ ಅಂತ ಎಲ್ರಿಗೂ ಹೆಸರು ಬೇಳೆ ಮತ್ತು ಪಾನಕ ಎಲ್ರಿಗೂ ಅನಿಸ್ತಾ ಇದೆ. ಅಪ್ಪು ಇಲ್ಲ ಅಂದ್ರೂ ಕೂಡ ಅವ್ರ ಹೆಸರಲ್ಲಿ ಇಲ್ಲಿ ಇಷ್ಟನ್ನೆಲ್ಲ ಮಾಡಿಬಿಟ್ಟು ಹಂಚ್ತಾ ಇದ್ದಾರೆ. ಅವ್ರ ಹುಟ್ಟುಹಬ್ಬ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲ ಅಂದ್ರೂ ನಮ್ಮ ಹೆಸರು ಉಳಿಬೇಕಂದ್ರೆ ನಾವು ಒಂದೇನೋ ಒಳ್ಳೇದು ಮಾಡಬೇಕು. ಸೊ ಎಲ್ಲರೂ ಅಪ್ಪು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ. ಗೈಸ್, ಅಲ್ಲೇ ಗದ್ದಲು ಭಾಳ ಇತ್ತು. ನಾನು ಇವತ್ತು ಮೈಕನ್ನು ಓದಿರ್ಕಿಲ್ಲ, ಮಾತಾಡ್ರೂ ಏನೂ ಚೆಂದಾಗೆ ಕೇಳಿಸಂಗಿಲ್ಲ ಅಂತ ಕೆಲಸ ಮನೆಗೆ ಬಂದು ವಿಡಿಯೋ ಮಾಡಾಕತ್ತೇನೆ. ನಾನು ಸಾನ್ವಿನ ಬೆಳಗ್ಗೆ ಸ್ಕೂಲಿಗೆ ಬಿಡಕ್ಕೆ ಹೋದಾಗೂ ಅಲ್ಲೇನೋ ತಯಾರಿ ಮಾಡಾಕತ್ತಿದ್ರು. ಆದ್ರೆ ಏನಂತೇಳಿ ಗೊತ್ತಿರೋಕ್ಕಿಲ್ಲ, ಬರೀ ತಯಾರಿ ಅಷ್ಟೇ ಮಾಡಾಕತ್ತಿದ್ರು. ಆದ್ರೆ ಈಗ ಸಾನ್ವಿನ ಕರ್ಕೊಂಡು ಬರೋಕಂತೇಳಿ ಹೋದಾಗ ಎಲ್ಲ ಅವ್ರ ಮಜ್ಜಿಗೆ ಮತ್ತು ಹೆಸರು ಬೇಳೆ ಕೋಸಂಬರಿ ಮಾಡ್ಕೆಸ ಎಲ್ಲರಿಗೂ ಹಂಚಾಕತ್ತಿದ್ರು. ಆಟೋ ಡ್ರೈವರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರು ಯಾರು ಅಭಿಮಾನಿಗಳದಲ್ಲ ಎಲ್ಲರೂ ಸೇರಿಬಿಟ್ಟು ಮಜ್ಜಿಗೆ ಇದು ಮಾಡಿ ಹಂಚಾಕತ್ತಿದ್ರು. ನಾವು ಮಜ್ಜಿಗೆ ಅಲ್ಲೇ ಕುಡಿದು ಬಂದು ಮತ್ತು ಈಗಿನ ಕರ್ಕೊಂಡು ಅಲ್ಲೇ ಹೆಸರು ಬೇಳೆ ಕೋಸಂಬರಿ ತಿನ್ನೋಕ್ಕಾಗಂಗಿಲ್ಲ ಅಂತ ಕೆಸ ಮನೆಗೆ ಬಂದು ತಿನ್ನಕತ್ತೇವಿ. ಟೇಸ್ಟ್ ಹೆಂಗೈತೆ ಅನ್ನೋದು ಹೇಳ್ತೇವೆ. ತಿಂದು ಒಂದ್ಸಲ ತಿನ್ನು ನೋಡು. ಮಸ್ತ್ ಐತೆ. ಚಲೋ ಗೈಸ್, ಭಾಳ ಚಲೋ ಮಾಡಿದರು. ಈ ಬಿಸಿಲಾಗಂತೂ ಎಲ್ಲರೂ ಮಜ್ಜಿಗೆ ಹಾಕೇಶ್ವಂದು ಕುಡಿಯಾಕತ್ತಾರು. ಮತ್ತು ಅಲ್ಲೇ ಸಮೀಪ ಇದ್ದರು ಇಲ್ಲ ಅಲ್ಲೇ ಒಂದು ವಾಟ್ರ್ ಬಾಟಲ್ ತೊಗೊಂಡು ಖಾಲಿ ಮಾಡಿಸ್ಕೊಂಡು ಫುಲ್ ಒಂದೊಂದು ಬಾಟಲ್ ತುಂಬಿಸ್ಕೊಂಡು ಹೊಂಟಾರ ಮಜ್ಜಿಗೆ ಮನೆಗೆ. ಇದನ್ನೂ ಒಂದು ಡಬ್ಬಿ ತೊಗೊಂಡು ಕೆಲಸ ಕೋಸಂಬರಿನೂ ಹಾಕಿಸ್ಕೊಂಡು ಹೊಂಟಾರು. ಇದು ಚಲೋ ಆಗೈತಿ. ಮಜ್ಜಿಗೆನೂ ಟೇಸ್ಟ್ ಚಲೋ ಇತ್ತು. ನಾವು ಅಲ್ಲೇ ಮಜ್ಜಿಗೆ ಕುಡಿದು ಬಂದು ಮನೆಗೆ ಬಂದು ಕೋಸಂಬರಿ ತಿನ್ನಕತ್ತೀವಿ. ಇವಾಗ ಪುನೀತ್ ರಾಜ್ಕುಮಾರ್ ಅವರಿಲ್ಲ, ಆದ್ರೂ ಅವ್ರ ಅಭಿಮಾನಿಗಳ ಅವ್ರ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಪ್ರೀತಿಲೇ ಮಾಡಾಕತ್ತಾರೋ. ಅದಕ್ಕೆ ಹೇಳೋದು ಪುನೀತ್ ರಾಜ್ಕುಮಾರ್ ಅವರಿಗೆ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ, ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆಯ ಬೆಳಕಾಗೇ ಇದ್ದನು ಅಂತ. ನೀವು ಅಪ್ಪು ಅವರ ಅಭಿಮಾನಿಯಾಗಿದ್ರಿ ಅಂದ್ರೆ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.